ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಬ್ಯಾಂಕಿಂಗ್ ಚಾನಲ್. ನಾನು ರಂಜಿತ್. ಕೋಡಿಂಗ್ ಡಿಕೋಡಿಂಗಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತೇಳಿ ಲಾಸ್ಟ್ 2 ವೀಡಿಯೋಸಲ್ಲಿ ನೋಡಿದ್ವಿ. 1 ಮಾರ್ಕ್ನ ಕ್ವಶನ್ ಕೇಳಿದರೆ ಯಾವ ಥರ ಇರುತ್ತೆ ಆ್ಯಂಡ್ 5 ಮಾರ್ಕ್ನ ಕ್ವಶನ್ ಕೇಳಿದರೆ ಯಾವ ಥರ ಇರುತ್ತೆ ಅಂತೇಳಿ. ಅದಲ್ಲದೆ ಬೇರೆ ಯಾವ ಥರ ಕ್ವಶನ್ನ ಕೇಳಬಹುದು ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ. ಬಿಫೋರ್ ಗೋಯಿಂಗ್ ಟು ದಟ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ, ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಕೋರ್ಸ್ಗಳು KAS, PSI, ಬ್ಯಾಂಕಿಂಗ್, PGCET, PC, SSC, SDA ಹಾಗೂ FDAಗಳಿಗೆ ಅವೈಲೇಬಲ್ ಇದೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಪಡ್ಕೊಳ್ಬಹುದು. ಓಕೆ, ಕೋಡಿಂಗ್ ಡಿಕೋಡಿಂಗ್ನ ನೆಕ್ಸ್ಟ್ ಕ್ವಶನ್ ನೋಡಿ. ಕನ್ಸಿಡರ್ ದ ಫಾಲೋವಿಂಗ್ ಡೇಟಾ ಇನ್ ಆನ್ಸರ್ ದ ಕ್ವಶನ್ಸ್ ಬೇಸ್ಡ್ ಆನ್ ದ ಕಂಡೀಷನ್ಸ್. ಎಲಿಮೆಂಟ್ಸ್ ಕೊಡ್ತಾ ಇದ್ದಾರೆ, ಕೋಡ್ ಇದೆ, ಅದಕ್ಕೆ ಕಂಡೀಷನ್ಸ್ ಕೂಡ ಇದೆ ನೋಡಿ. 1, 2, 3 3 ಕಂಡೀಷನ್ಗಳಿದೆ. ಫಸ್ಟ್ ಕಂಡೀಷನ್, ಇಫ್ ದ ಫಸ್ಟ್ ಲೆಟರ್ ಈಸ್ ಕಾನ್ಸನೆಂಟ್ ಆ್ಯಂಡ್ ದ ಲಾಸ್ಟ್ ಲೆಟರ್, ಓಕೆ, ಲಾಸ್ಟ್ ಎಲಿಮೆಂಟ್ ಈಸ್ ಡಿಜಿಟ್, ದ ಕೋಡ್ಸ್ ಆಫ್ ಬೋತ್ ಟು ಬಿ ಆ್ಯಂಡ್ ಅಂತೇಳಿ ಹೇಳ್ತಾರೆ. ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್, ಇಫ್ ಬೋತ್ ಫಸ್ಟ್ ಆ್ಯಂಡ್ ಲಾಸ್ಟ್ ಎಲಿಮೆಂಟ್ಸ್ ಆರ್ ಕಾನ್ಸನೆಂಟ್ಸ್, ಬೋತ್ ಆರ್ ಟು ಬಿ ಕೋಡೆಡ್ ಆಸ್ code for the first element. If the first letter is a vowel and the last letter is a consonant, then code of both the letters will be interchanged. Okay, ಹೀಗೆ ಎಲಿಮೆಂಟ್ಸ್ ಕೊಡ್ತಾ ಇದ್ದಾರೆ, ಅದಕ್ಕೆ ತಕ್ಕ ಹಾಗೆ ಕೋಡ್ಸ್ ಕೊಡ್ತಾ ಇದ್ದಾರೆ, ಕಂಡೀಷನ್ಸ್ ಕೂಡ ಕೊಡ್ತಾ ಇದ್ದಾರೆ ನೋಡಿ. ಕ್ವಶನ್ ನಂಬರ್ 1, ಈ ಕ್ವಶನ್ ನಂಬರ್ 1 ನೋಡ್ತೀವಿ. ಯಾವ ಕಂಡೀಷನ್ ಅಂಡರ್ ಬರುತ್ತೆ ಅಂತ ನೋಡಿಬಿಟ್ಟು ಅಕಾರ್ಡಿಂಗ್ ಟು ದಟ್ ಕಂಡೀಷನ್ ನಾವು ಏನು ಅಪ್ಲೈ ಮಾಡಬೇಕೋ ಮಾಡಬೇಕಾಗುತ್ತೆ. I24 H2G ಅಲ್ವಾ ಫಸ್ಟ್ ಕ್ವಶನ್. I24 H2G 5 ಮಾರ್ಕ್ಸ್ಗೆ ಕೇಳ್ತಾರೆ ಈ ಥರ ಕ್ವಶನ್ನ. ಯಾವ ಕಂಡೀಷನ್ ಅಂಡರ್ ಬರುತ್ತೆ? ಫಸ್ಟ್ ಲೆಟರ್ ಈಸ್ ಎ ಕಾನ್ಸನೆಂಟಾ? ನೋ, ಐ ಅನ್ನೋದು ಕಾನ್ಸನೆಂಟ್ ಅಲ್ಲ, ಇಟ್ಸ್ ಎ ವೊವೆಲ್ ಅಲ್ವಾ. ಸೆಕೆಂಡ್ ನೋಡಿ, ಫಸ್ಟ್ ಆ್ಯಂಡ್ ಲಾಸ್ಟ್ ಎಲಿಮೆಂಟ್ಸ್ ಆರ್ ಕಾನ್ಸನೆಂಟ್ಸ್, ಕರೆಕ್ಟಾ? ಫಸ್ಟ್ ಕಾನ್ಸನೆಂಟ್ ಇದೆಯಾ? ಇಲ್ಲ, ಇಟ್ಸ್ ಎ ವೊವೆಲ್. ಓಕೆ, ಫಸ್ಟ್ ಲೆಟರ್ ಈಸ್ ಎ ವೋವೆಲ್ ಆ್ಯಂಡ್ ದ ಲಾಸ್ಟ್ ಲೆಟರ್ ಈಸ್ ಎ ಕಾನ್ಸನೆಂಟ್, ಹೌದಲ್ವಾ? ಫಸ್ಟ್ ಲೆಟರ್ ಈಸ್ ವೋವೆಲ್ ಆ್ಯಂಡ್ ಲಾಸ್ಟ್ ಲೆಟರ್ ಈಸ್ ಎ ಕಾನ್ಸನೆಂಟ್. ಹಾಗಿದ್ದಾಗ ಏನು ಮಾಡಬೇಕು ಅಂದರೆ ಕೋಡ್ ಆಫ್ ದಿ ಬೋತ್ ಲೆಟರ್ ವಿಲ್ ಬಿ ಇಂಟರ್ಚೇಂಜ್ಡ್. ಅಂದರೆ ಐ ಕೋಡ್ನ ತಂದು ಜಿಗೆ ಬರೀಬೇಕು, ಜಿನ ಕೋಡ್ನ ತಗೊಂಡೋಗಿ ಐಗೆ ಬರೀಬೇಕು, ಇಂಟರ್ಚೇಂಜ್ ಮಾಡಬೇಕು ಕೋಡ್ನ ಹೇಳ್ತಾ ಇದ್ದಾರೆ. ದಟ್ ಈಸ್ I24 H2G, ಕರೆಕ್ಟಾ? ಇದು ಥರ್ಡ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡೋದ್ರಿಂದ ಥರ್ಡ್ ಕಂಡೀಷನ್ ಪ್ರಕಾರ ಎಕ್ಸ್ಚೇಂಜ್ ಮಾಡ್ಕೋಬೇಕಾಗುತ್ತೆ ಕೋಡನ್ನು. ಜಿನ ಕೋಡ್ ಏನಿದೆ ನೋಡಿ, ವೆರಿ ಜಿ. ಓಕೆ, ಜಿಗೆ ಈ ಕೋಡ್ ಇದೆ, ಸೊ ಇದನ್ನು ಇಲ್ಲಿ ತಂದು ಬರೀತೀವಿ. ಐನ ಕೋಡ್ ಈಕ್ವಲ್, ಸೊ ಈಕ್ವಲ್ನ ಇಲ್ಲಿ ಬರೀತಾ ಇದ್ದೀವಿ. ಉಳಿದಿರೋದು ಆ್ಯಸ್ ಇಟ್ ಈಸ್ ಮೇಲೆ ನೋಡಿ ಕಾಪಿ ಮಾಡ್ತೀವಿ. 2ನ ಅಂಡರ್ ಹ್ಯಾಶ್ ಟ್ಯಾಗ್, 4ನ ಅಂಡರ್ ಏನಿದೆ, ಓಕೆ ನೋಡಿ, ಆ್ಯಂಡ್ H@, 2ಗೆ ಅಗೇನ್ ಹ್ಯಾಶ್ ಟ್ಯಾಗೇ ಇರುತ್ತೆ ನೋಡಿ. ಈ ಥರ ಆಪ್ಷನ್ ಎಲ್ಲಿದೆ ನೋಡಿ. ಓಕೆ, ಫಸ್ಟ್ ಆಪ್ಷನ್ ಇಲ್ಲ, @ ಅನ್ನೋದು ಬಂದಿಲ್ಲ ನೋಡಿ. ಸೆಕೆಂಡ್ ಆಪ್ಷನ್ ನೋಡಿ, ಕರೆಕ್ಟ್. ಓಕೆ, ಸೆಕೆಂಡ್ ಆಪ್ಷನಲ್ಲಿ ಆ ಥರ ಇದೆ. ಸೊ ಸೆಕೆಂಡ್ ಆಪ್ಷನ್ ಸರಿ ಅಂತೇಳಿ ಹೇಳ್ತೀವಿ. ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ಓಕೆ, ಐಮ್ ಸಾರಿ. ಓಕೆ, ದಿಸ್ ಇಸ್ ದ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್, H69BH5 ಯಾವ ಕಂಡೀಷನ್ ಅಂಡರ್ ಬರುತ್ತೆ ನೋಡ್ಕೊಳ್ಳೋಣ. ಫಸ್ಟ್ ಲೆಟರ್ ಈಸ್ ಕಾನ್ಸನೆಂಟಾ? ಎಸ್, ಫಸ್ಟ್ ಲೆಟರ್ ಈಸ್ ಕಾನ್ಸನೆಂಟ್ ಆ್ಯಂಡ್ ಲಾಸ್ಟ್ ಎಲಿಮೆಂಟ್ ಈಸ್ ಡಿಜಿಟ್, ಕರೆಕ್ಟ್. ಫಸ್ಟ್ ಲೆಟರ್ ಈಸ್ ಕಾನ್ಸನೆಂಟ್ ಆ್ಯಂಡ್ ಲಾಸ್ಟ್ ಎಲಿಮೆಂಟ್ ಈಸ್ ಡಿಜಿಟ್ ಅನ್ನೋದು ಸರಿಯಾಗುತ್ತೆ. ಹಾಗಿದ್ದರೆ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋದ್ರಿಂದ ಫಸ್ಟ್ ಕಂಡೀಷನ್ ಪ್ರಕಾರ ಆ ಎರಡು ಎಲಿಮೆಂಟ್ನ ಕೋಡು ಆ್ಯಂಡ್ ಅಂತೇಳಿ ಬರೀಬೇಕು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಹೆಚ್ಚಿಗೂ ಕೂಡ ಆ್ಯಂಡ್ ಬರೀಬೇಕು, 5ಗೂ ಕೂಡ ಆ್ಯಂಡ್ ಬರೀಬೇಕಾಗುತ್ತೆ. ಹೆಚ್ಚಿಗೂ ಆ್ಯಂಡು, 5ಗೂ ಆ್ಯಂಡು. ಉಳಿದಿರೋದನ್ನು ನೋಡಿ, 6ಗೆ ಪ್ಲಸ್, 9ಗೆ ಓಕೆ ಎಕ್ಸ್ಕ್ಲಾಮೇಟರಿ, ಬಿಗೆ H@. ಓಕೆ ನೋಡಿ, ಎಲ್ಲಿದೆ ಆಪ್ಷನ್ ಆ್ಯಂಡ್ ಮತ್ತು ಲಾಸ್ಟಲ್ಲಿ ಆ್ಯಂಡ್ ಇರಬೇಕಲ್ವ. ಆ್ಯಂಡ್ ಇರೋ ಆಪ್ಷನ್ ಸಿ ಇದೆ. ಒಂದು ಸಲ ಚೆಕ್ ಮಾಡಿ, ನೆಗ್ಲೆಕ್ಟ್ ಮಾಡ್ಬೋದು, ಯಾಕಂದರೆ ಆ್ಯಂಡ್ ಎರಡರಲ್ಲೂ ಇರೋದ್ರ ಇಲ್ಲ. ದಟ್ ಈಸ್ ಬೈ ಇಷ್ಟನ್ನು ಎಲಿಮಿನೇಟ್ ಮಾಡಿದ ಮೇಲೆ ಸಿಯಲ್ಲಿ ನೋಡ್ತೀವಿ. ಕರೆಕ್ಟ್, ರೈಟ್. ಓಕೆ, ಸಿಯಲ್ಲಿರೋ ಸರಿಯಾಗುತ್ತೆ. ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಒನ್, ಮೂರನೇ ಕ್ವಶನ್ ನೋಡಿ, ಯಾವ ಕಂಡೀಷನ್ ಪ್ರಕಾರ ಬರುತ್ತೆ? 52EEI5 ಫಸ್ಟ್ ಲೆಟರ್ ಈಸ್ ಕಾನ್ಸನೆಂಟ್? ನೋ, ಅದೊಂದು ಡಿಜಿಟ್ ಆಗಿದೆ. ಫಸ್ಟ್ ಆ್ಯಂಡ್ ಲಾಸ್ಟ್ ಎಲಿಮೆಂಟ್ಸ್ ಆರ್ ಕಾನ್ಸನೆಂಟ್ಸ್? ನೋ. ಫಸ್ಟ್ ಲೆಟರ್ ಈಸ್ ವೋವೆಲ್? ಇಲ್ಲ. ಓಕೆ, ಯಾವ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಅದಕ್ಕೇನು ಮಾಡ್ತೀವಿ, ಜಸ್ಟ್ ಆ್ಯಸ್ ಇಟ್ ಈಸ್ ಮೇಲೆ ನೋಡ್ತೀವಿ, ಅದ್ರ ಕೆಳಗೆ ಅದನ್ನೇ ಬರೀತಾ ಇರ್ತೀವಿ. ಸೊ 5 ಅಂತ ಹೇಳಿದರೆ ನೋಡಿ, 5 2 E E I 5 ಕರೆಕ್ಟಾ?
ಯಾವ ಕಂಡೀಷನ್ ಅಂಡರು ಬರೋಲ್ಲ. ದಟ್ ಈಸ್ ವೈ ಇದನ್ನೇ ಮೇಲೇನಿದೆ ಅದನ್ನೇ ಬರೆದಿಡ್ತೀವಿ. ಹ್ಯಾಶ್ಟ್ಯಾಗ್ ಈ ಡಾಲರ್ ಅಗೇನ್ ಡಾಲರ್ ಈ ಡಾಲರ್ ಐಗೆ ಈಕ್ವಲ್ 5%. ಪರ್ಸೆಂಟೇಜ್ ಫಸ್ಟ್ ಆಪ್ಷನಲ್ಲಿಲ್ಲ, ಸೆಕೆಂಡ್ ಆಪ್ಷನಲ್ಲಿಲ್ಲ, ಥರ್ಡ್ ಆಪ್ಷನಲ್ಲಿದೆ ನೋಡಿ. ಬಟ್ ನಮಗೆ ಸೆಕೆಂಡ್ ಸಿಂಬಲ್ ಇದಲ್ಲ. ಡಿ ನೋಡಿ, ಆಪ್ಷನ್ ಡಿ ಕರೆಕ್ಟ್ ರೈಟ್. ಆಪ್ಷನ್ ಡಿ ಯಲ್ಲಿರೋದು ಸರಿಯಾಗಿರ್ತಕ್ಕಂಥ ಉತ್ತರ. 4ನೇ ಕ್ವಶನ್ ನೋಡ್ತೀವಿ. GB-I-99F. ಓಕೆ, ಫಸ್ಟ್ ಲೆಟರ್ ಈಸ್ ಕಾನ್ಸನೆಂಟ್ ಹೌದು, ಲಾಸ್ಟ್ ಡಿಜಿಟ್ ಆಗಿಲ್ಲ. ಫಸ್ಟ್ ಆ್ಯಂಡ್ ಲಾಸ್ಟ್ ಎಲಿಮೆಂಟ್ಸ್ ಆರ್ ಕಾನ್ಸನೆಂಟ್ಸ್. ಎಸ್ ಕರೆಕ್ಟ್, ಫಸ್ಟ್ ಆ್ಯಂಡ್ ಲಾಸ್ಟ್ ಆರ್ ಕಾನ್ಸನೆಂಟ್ ಅನ್ನೋ ಸರಿ. ಅವಾಗ ಬೋತ್ ಆರ್ ಟು ಬಿ ಕೋಡೆಡ್ ಆ್ಯಸ್ ಫಾರ್ ದ ಫಸ್ಟ್ ಎಲಿಮೆಂಟ್. ಏನು ಮಾಡಬೇಕು ಅಂದರೆ ಎರಡಕ್ಕೂ ಕೂಡ ಫಸ್ಟ್ ಕೋಡ್ಗೆ ಏನಿದೆ ಅಂದರೆ ಫಸ್ಟ್ ಎಲಿಮೆಂಟ್ಗೆ ಏನಿದೆ ಎರಡಕ್ಕೂ ಅದನ್ನೇ ಕೋಡ್ ಮಾಡಬೇಕು ಹೇಳ್ತಾ ಇದ್ದಾರೆ. ಲೈಕ್ ಜಿಗೆ ಏನು ಕೋಡ್ ಇದೆಯೋ ಫಸ್ಟ್ ಎಲಿಮೆಂಟ್ನ ಏನು ಕೋಡ್ ಇದೆಯೋ ಅದನ್ನೇ ಎಫ್ಗೂ ಬರೀಬೇಕು, ಜಿಗೂ ಬರೀಬೇಕಾಗುತ್ತೆ. GB-I-99F. ಓಕೆ, ಈ ಥರ ಇದೆಯಲ್ವ. ಜಿನ ಕೋಡನ್ನೇ ಎಫ್ಗೂ ಬರೀತೀವಿ, ಜಿಗೂ ಬರೀತೀವಿ. ಜಿನ ಕೋಡ್ ದಿಸ್. ಓಕೆ, ಎರಡು ಕಡೆ ಇದನ್ನು ಬರೆದ್ವಿ. ಬಿಗೆ ಓಕೆ ದಿಸ್, ಐಗೆ ಈಕ್ವಲ್ 9. ಓಕೆ, ಎಕ್ಸ್ಲಾಮೇಟ್ರಿ ಯಾವ ಆಪ್ಷನ್ ನೋಡಿರಿ. ಫಸ್ಟ್ ಆಪ್ಷನ್ ತೆಗೆದಾಕಿ, ಯಾಕಂದರೆ ಲಾಸ್ಟಲ್ಲಿ ಎರಡು ಸಿಂಬಲ್ ಸೇಮ್ ಆಗಿರಬೇಕು. ನೋ, ದಿಸ್ ಇಸ್ ರೈಟ್. ಓಕೆ, ಇದೇ ಸರಿಯಾಗುತ್ತೆ ನೋಡಿ, ಆಪ್ಷನ್ ಬಿ ಯಲ್ಲಿರೋದು ಸರಿಯಾಗುತ್ತೆ. 5ನೇ ಕ್ವಶನ್ ನೋಡಿ. 5ನೇ ಕ್ವಶನ್ ಯಾವ ಕಂಡೀಷನ್ ಅಂಡರ್ ಬರುತ್ತೆ? ಫಸ್ಟ್ ಲೆಟರ್ ಈಸ್ ಕಾನ್ಸನೆಂಟ್, ನೋ. ಫಸ್ಟ್ ಆ್ಯಂಡ್ ಲಾಸ್ಟ್ ಎಲಿಮೆಂಟ್ಸ್ ಆರ್ ಕಾನ್ಸನೆಂಟ್, ನೋ. First letter is vowel and last letter is consonant. Then code of both letter will be interchanged. ಹಾಗಿದ್ದಾಗ ಹೆಚ್ನ ಕೋಡ್ನ ಇಗೆ, ಇನ ಕೋಡ್ನ ಹೆಚ್ಚಿಗೆ, ಉಳಿದಿರೋದು ಆ್ಯಸ್ ಇಟ್ ಈಸ್ ಬರೀತೀವಿ. ವಾಟ್ ವಿಲ್ ಬಿ ದ ಆನ್ಸರ್? ಟೆಲ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.